ಶೀಲಾ ಮತ್ತೆ ಶಬ್ನಂ ಅಕ್ಕಪಕ್ಕದ ಮನೆಯಲ್ಲಿ ವಾಸ ಮಾಡ್ತಿದ್ರು. ಇಬ್ರು ಮೇಲ್ನೋಟಕ್ಕೆ ಚೆನ್ನಾಗೇ ಇದ್ರು, ಆದ್ರೆ ಒಳಗೊಳಗೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗ್ತಾ ಇರ್ಲಿಲ್ಲ. ಶಬ್ನಂ, ನನ್ನ ತವ್ರ ಮನೆಯಿಂದ ಸಿಕ್ಕಾಪಟ್ಟೆ ಮೂಲಂಗಿ ಮತ್ತೆ ಕ್ಯಾರೆಟ್ ಅನ್ನ ಕಳ್ಸಿದ್ದಾರೆ. ತಗೋ, ನೀನು ಸ್ವಲ್ಪ ಇಟ್ಕೋ. ತುಂಬಾ ಧನ್ಯವಾದ ಶೀಲಾ ಅಕ್ಕ. ಶೀಲಾ ಅಲ್ಲಿಂದ ಹೋದ್ ಕೂಡ್ಲೆ ಶಬ್ನಂ ಹೇಳ್ತಾಳೆ, ತವ್ರ ಮನೆಯಿಂದ ಏನಾದ್ರೂ ಬಂದ್ರೆ ತೋರಿಸ್ಕೊಳ್ಳೋದಿಕ್ಕೆ ಇಲ್ಲಿವರೆಗೂ ಬಂದ್ಬಿಡ್ತಾಳೆ. ಈ ಒಣಗ್ ಹೋಗಿರೋ ಮೂಲಂಗಿ ಕ್ಯಾರೆಟ್ನ ತಗೊಂಡು ನಮಗ್ ಕೊಡಕ್ ಬಂದಿದ್ದಾಳೆ. ಏನು ಅಂದ್ರೆ ಈಗ್ಲೇ ನಾವು ಮಾರ್ಕೆಟ್ಗೆ ಹೋಗ್ಬೇಕು. ನಾನು ಸಿಕ್ಕಾಪಟ್ಟೆ ಸೀರೆಗಳನ್ನ ತರಬೇಕು. ಆದ್ರೆ ಕ್ಯಾರೆಟ್ ಮೂಲಂಗಿಗೂ ಸ್ಯಾರಿಗೂ ಏನ್ ಸಂಬಂಧ? ಅವಳು ಉರ್ಸೋಕೆ ಅಂತ ಬಂದಿದ್ದಾಳೆ, ನಾನು ಅವಳನ್ನ ಉರಿಸ್ತೀನಿ. ಶಬನಂ ಮಾರ್ಕೆಟ್ಗೆ ಹೋಗಿ ಡಜನ್ ಗಟ್ಲೆ ಸೀರೆಗಳನ್ನ ಕೊಂಡ್ಕೊಂಡ್ ಬರ್ತಾಳೆ. ಅದ್ರಲ್ಲಿ ಒಂದ್ ಸೀರೆನ ಶೀಲಾ ಮನೆಗ್ ತಗೊಂಡ್ ಹೋಗ್ತಾಳೆ. ಶೀಲಾ ಅಕ್ಕ, ನನ್ ಗಂಡ ನನ್ಗೋಸ್ಕರ ಮಾರ್ಕೆಟಿಂದ ಸಿಕ್ಕಾಪಟ್ಟೆ ಸೀರೆ ತಂದಿದ್ದಾರೆ. ಅದಕ್ಕೆ ನಾನ್ ಯೋಚಿಸ್ದೆ, ನಾನೊಂದ್ ಸೀರೆ ನಿಮಗೆ ಯಾಕೆ ಕೊಡ್ಬಾರ್ದು ಅಂತ. ತಗೊಳ್ಳಿ, ಈ ಸೀರೆ ನಿಮ್ಗೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಥ್ಯಾಂಕ್ ಯು ಶಬ್ನಂ ಅವ್ರೆ. ಶಬ್ನಂ ಸೀರೆ ಕೊಟ್ಟು ಹೋದ್ ಕೂಡ್ಲೆ ಶೀಲಾ ಮಾತ್ರ ಹೊಟ್ಟೆ ಹೊರ್ಕೊಳಕ್ ಶುರು ಮಾಡಿದ್ಲು. ಏನೋ ಸೀರೆ ಕೊಡಕ್ ಬಂದ್ಬಿಟ್ಟಿದ್ದಾಳೆ, ಏನೋ ದೊಡ್ಡ ಮಹಾರಾಣಿ ಥರ, ನಾನ್ ಇವಳು ದಾಸಿ ಥರ. ಏನು ಅಂದ್ರೆ ನನ್ಗೆ ತುಂಬಾ ಕಾಸ್ಟ್ಲಿ ಸೀರೆ ತಂದ್ಕೊಡಿ. ಆ ಸೀರೆ ಹೊಳ್ಪನ್ನ ನೋಡಿ ಶಬನಂ ಕಣ್ಣೇ ಹೋಗ್ಬಿಡ್ಬೇಕು. ನನ್ನ ಹತ್ರ ದುಡ್ಡಿಲ್ಲ. ಹಿಂದಿನ ತಿಂಗಳು ತಾನೇ ನಿನಗೆ ನಕ್ಲೇಸ್ ಕೊಡ್ಸಿದ್ದೆ. ನಾನ್ ಡ್ಯೂಟಿಗೆ ಹೋಗ್ತೀನಿ. ಶೀಲಾ ಗಂಡ ಹೊರಟೋಗ್ತಾನೆ. ಇವ್ರ ಹತ್ರ ಯಾವತ್ತೂ ದುಡ್ಡೇ ಇರೋದಿಲ್ಲ. ಹಾ, ನೆನ್ಪಾಯ್ತು. ಪೂಜಾ ಒಂದಿನ ಹೇಳ್ತಾ ಇದ್ಲು, ಕಾಡಲ್ಲಿ ಒಬ್ಬ ಸಾಧು ಇದಾರಂತೆ. ಅವರು ಚಮತ್ಕಾರದ ಚಿನ್ನದ ಸೀರೆ ಕೊಡ್ತಾರಂತೆ. ಕಾಡಲ್ಲಿದ್ದ ಸಾಧುಗಳ ಹತ್ರ ಶೀಲಾ ಹೋಗ್ತಾಳೆ. ಸ್ವಾಮೀಜಿ, ನಾನು ಕೇಳ್ಪಟ್ಟೆ ನಿಮ್ ಹತ್ರ ಚಮತ್ಕಾರದ ಚಿನ್ನದ ಸೀರೆ ಇದೆಯಂತೆ. ಅದನ್ನ ಉಟ್ಕೊಂಡು ಯಾವ್ದೇ ವಸ್ತು ಹೆಸರನ್ನ ಹೇಳಿದ ಕೂಡ್ಲೆ ಆಗ ಆ ವಸ್ತು ನಮ್ ಮುಂದೆ ಇರತ್ತಂತೆ. ಆದ್ರೆ ನಮ್ ಮುಂದೆ ಇರೋ ಆ ವಸ್ತು ಚಿನ್ನದಾಗೋಗತ್ತಂತೆ. ನನ್ನ ಹತ್ರ ಒಂದು ಸ್ಯಾರಿ ಇದೆ, ಆದ್ರೆ ಅದನ್ನ ನಾನು ನಿನಗೆ ಕೊಡೋದಿಲ್ಲ. ಆ ಸ್ಯಾರಿನ ನಾನು ಬರೀ ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಕೊಡೋದು. ನಿನ್ನ ನೋಡ್ತಿದ್ರೇನೆ ಗೊತ್ತಾಗ್ತಿದೆ, ನೀನು ಬೇರೆಯವ್ರಿಗೆ ನಿನ್ನ ಹಣದ ಅಹಮ್ಮನ್ನು ತೋರ್ಸೋದಕ್ಕೆ, ಹಾಗೆ ಅವರ ಹೊಟ್ಟೆಯನ್ನು ಉರ್ಸೋದಕ್ಕೆ ಆ ಸ್ಯಾರಿಯನ್ನು ಪಡಿಬೇಕು ಅನ್ಕೊಂಡಿದ್ಯಾ. ಸೀರೆ ಅಂತೂ ನಿನಗ್ ಸಿಗೋದಿಲ್ಲ. ಹೋಗು ಇಲ್ಲಿಂದ. ಆ ಕ್ಷಣಕ್ಕೆ ಶೀಲಾ ಅಲ್ಲಿಂದ ಹೋದ್ಲು. ಆದ್ರೆ ಅವಳು ಒಂದು ಮರದ ಹಿಂದೆ ಹೋಗಿ ಬಚ್ಚಿಟ್ಕೊಂಡ್ಲು. ಅವಳು ನೋಡ್ತಾಳೆ, ಸಾಧು ಆ ಕುಟೀರದಲ್ಲಿ ಅಡ್ಗೆ ಮಾಡ್ತಿದ್ದಾರೆ. ಸ್ವಾಮೀಜಿ ಅಡುಗೆನ ಮುಚ್ಚಿಟ್ಟು ಸ್ನಾನಕ್ಕೆ ಅಂತ ನದಿ ತೀರಕ್ ಹೋಗ್ತಾರೆ. ಅದೇ ಸಮಯಕ್ಕೆ ಶೀಲಾ ಸಾಧು ಕುಟೀರದೊಳಗಡೆ ನುಗ್ಗಿ ಗೊತ್ತಾಗ್ದೇ ಇರೋ ಹಾಗೆ ಆ ಚಿನ್ನದ ಸೀರೆನ ತಗೊಂಡಲ್ಲಿಂದ ಹೊರಟೋಗ್ತಾಳೆ. ಅವಳು ಆ ಸೀರೆನ ಉಟ್ಕೊಂಡು ಶಬ್ನಂ ಹೊಟ್ಟೆ ಉರ್ಸೋದಕ್ಕೋಸ್ಕರ ಮನೆಯಿಂದ ಹೊರಗಡೆ ಓಡಾಡೋಕ್ ಶುರು ಮಾಡ್ತಾಳೆ. ಹಳ್ಳಿಯ ಹೆಂಗಸರು ಶಬ್ನಂಗೆ ಶೀಲಾ ಸೀರೆ ಬಗ್ಗೆ ಹೇಳ್ತಾರೆ. ಶೀಲಾ ನಿನ್ನ ನೋಡಿ ತುಂಬಾ ನಗ್ತಾ ಇದ್ಲು. ಹೇಳ್ತಿದ್ಲು, ಶಬ್ನಂ ಅವಳ ಜೀವನದಲ್ಲಿ ಇಂಥ ಸೀರೆನ ಯಾವತ್ತಿಗೂ ಮುಟ್ಟೂ ಇರಲ್ಲ ಅಂತ. ಜೊತೆಗೆ ಅವಳ ಸೀರೆ ಚಮತ್ಕಾರದ್ದು. ಅವಳ ಮುಂದೆ ಏನಾದ್ರೂ ವಸ್ತು ಇದ್ರೆ ಆಗ ಆ ಸೀರೆ ಉಟ್ಕೊಂಡು ಆ ವಸ್ತುವಿನ ಹೆಸರು ಹೇಳಿದ್ರೆ ಆಗ ಆ ವಸ್ತು ಚಿನ್ನದಾಗೋಗತ್ತಂತೆ. ಹೌದಾ, ವಿಷಯ ಇದಾ? ನೀನೇನು ಯೋಚನೆ ಮಾಡ್ಬೇಡ, ನಾನು ಅವಳಿಗೆ ಒಳ್ಳೆ ಪಾಠ ಕಲಿಸ್ತೀನಿ. ಮಾರನೇ ದಿನ ಬೆಳಗಿನ ಜಾವನೆ ಶಬ್ನಂ ಒಂದು ಲೆಟರಲ್ಲಿ ಶೀಲಾ ಗಂಡನ್ ಹೆಸರನ್ನ ಬರೀತಾಳೆ. ಆ ಲೆಟರ್ನ ಶೀಲಾ ಮನೆ ಒಳಗಡೆ ಎಸಿತಾಳೆ. ಶೀಲಾ ಪ್ರತಿದಿನದ ತರ ಬೆಳಿಗ್ಗೆ ಬೇಗ ಎದ್ದು ಬಾಗಿಲ್ ತೆಗೆಯೋದಕ್ ಹೋಗ್ತಾಳೆ. ಅವಳು ಬಾಗಿಲ್ ಹತ್ರ ಆ ಲೆಟರ್ನ ನೋಡ್ತಾಳೆ. ಶೀಲಾಗೆ ಅದ್ರ ಕಡೆ ಗಮನನೇ ಇರೋದಿಲ್ಲ. ಅವಳು ಚಮತ್ಕಾರದ ಚಿನ್ನದ ಸೀರೆ ಉಟ್ಟಿದ್ದಾಳೆ ಅಂತ. ಅವಳು ಲೆಟರ್ನ ಓದ್ತಾಳೆ. ನನ್ನ ಗಂಡನ ಹೆಸರು ರಾಮನಾಥ್ ಅಂತ. ಶೀಲಾ ಗಂಡ ಮಂಚದ ಮೇಲೆ ಆರಾಮಾಗಿ ನಿದ್ದೆ ಮಾಡ್ತಿದ್ದ. ಶೀಲಾ ಯಾವಾಗ ಗಂಡನ ಹೆಸರನ್ನ ತಗೋತಾಳೋ ಅವಳು ಗಂಡ ಚಿನ್ನ ಆಗೋದ. ಶೀಲಾ ತುಂಬಾ ಜೋರಾಗಿ ಅಳಕ್ ಶುರು ಮಾಡಿದ್ಲು.
ಅಯ್ಯೋ ರಾಮ, ಇದೇನಾಗೋಯ್ತು? ನನ್ ಗಂಡ ಚಿನ್ನ ಆಗೋದಾ? ನಾನ್ ಹಾಳಾಗೋದೆ. ಯಾರಾದ್ರೂ ನನಗ್ ಸಹಾಯ ಮಾಡಿ. ಶೀಲಾ ಆ ಲೆಟರ್ನ ಸರಿಯಾಗಿ ನೋಡ್ತಾಳೆ. ಆಗ ಅವಳಿಗೆ ಅರ್ಥ ಆಗತ್ತೆ, ಇದು ಶಬ್ನಮ್ ಹ್ಯಾಂಡ್ ರೈಟಿಂಗು. ಹಾಗಾದ್ರೆ ಇದೆಲ್ಲ ಶಬ್ನಮ್ ಕೆಲ್ಸನಾ? ಆದ್ರೆ ನಾನು ಅವಳನ್ನ ಸುಮ್ನೆ ಬಿಡಲ್ಲ. ನಾನು ಅವಳ ಗಂಡನ್ನ ಕೂಡ ಚಿನ್ನ ಮಾಡ್ಬಿಡ್ತೀನಿ. ಶೀಲಾ ಶಬ್ನಮ್ ಮನೆಯ ಅಂಗಳಕ್ ಹೋಗ್ತಾಳೆ. ಶಬ್ನಮ್ನ ಗಂಡ ಆಗಿನ್ನ ತಾನೇ ಎದ್ದು ಹೊರಗಡೆ ಓಡಾಡ್ತಾ ಇದ್ದ. ಶೀಲಾ ಶಬ್ನಮ್ ಗಂಡನ್ನ ಹೆಸರಿಡ್ದು ಕರೀತಾಳೆ. ಏನು ಕೇಳಿಸ್ಕೊಳ್ಳಿ ಅಂದ್ರೆ? ಹೆಸರು ಹೇಳಿದ ಕೂಡ್ಲೆ ಶಬ್ನಮ್ ಗಂಡ ಕೂಡ ಚಿನ್ನ ಆಗೋದ. ತನ್ನ ಗಂಡ ಚಿನ್ನ ಆಗಿದ್ದನ್ನ ನೋಡಿದ ಶಬ್ನಮ್ ಅವಳು ಕೂಡ ತುಂಬಾ ಜೋರಾಗಿ ಅಳೋಕ್ ಶುರು ಮಾಡ್ತಾಳೆ. ಅಯ್ಯೋ ಜನಗಳೇ, ಈ ಭೂತದಂತ ಶೀಲಾ ನನ್ ಗಂಡನ್ನ ಚಿನ್ನ ಮಾಡ್ಬಿಟ್ಟಿದ್ದಾಳೆ. ನಾನ್ ಇವಳನ್ನ ಸುಮ್ನೆ ಬಿಡೋದಿಲ್ಲ. ಶೀಲಾ ಮತ್ತೆ ಶಬ್ನಮ್ ಒಬ್ರಿಗೊಬ್ರು ಜಗಳ ಆಡ್ಕೊಳಕ್ ಶುರು ಮಾಡ್ತಾರೆ. ಒಬ್ರಿಗೊಬ್ರು ಜುಟ್ಟಳಿಯೋಕ್ಕೂ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಸ್ವಾಮೀಜಿ ಅಲ್ಲಿಗ್ ಬರ್ತಾರೆ. ಈಗ ಏನನ್ನಿಸ್ತಿದೆ ಶೀಲಾ? ನೀನು ನನ್ನ ಕುಟೀರದಿಂದ ಆ ಮಾಯ ಸೀರೆಯನ್ನು ಕದ್ದಿದ್ಯಾ? ಹೀಗೇಳು, ನೀನು ನಿನ್ನ ಹಣದ ಅಹಮ್ಮನ್ನು ತೋರಿಸಿ ಬೇರೆಯವರು ಹೊಟ್ಟೆ ಹೊರಿಸಿ ನಿನಗೆ ಖುಷಿಯಾಗಿದ್ಯಾ? ನನ್ನನ್ನ ಕ್ಷಮಿಸ್ಬಿಡಿ ಸ್ವಾಮೀಜಿ. ಹೇಗಾದ್ರೂ ಮಾಡಿ ನನ್ ಗಂಡನ್ನ ಮುಂಚಿನ ತರನೇ ಮಾಡ್ಬಿಡಿ ದಯವಿಟ್ಟು. ಮತ್ತೆ ಈ ನಿಮ್ಮ ಚಮತ್ಕಾರದ ಸೀರೆನ ವಾಪಸ್ ತಗೊಳ್ಳಿ. ನಾನ್ ನಿಮ್ ಕಾಲ್ ಹಿಡ್ಕೋತೀನಿ. ಸ್ವಾಮಿಗಳೇ, ದಯವಿಟ್ಟು ನನ್ ಗಂಡಂಗೆ ಮತ್ತೆ ಜೀವ ಕೊಡಿ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಇದೆಲ್ಲ ಆ ಶೀಲಾ ಮಾಡಿರೋ ಕೆಲ್ಸ. ತಪ್ಪು ನಿಮ್ಮಿಬ್ಬರದು ಇದೆ. ನೀವಿಬ್ರು ಖುಷಿಯಾಗಿರ್ಬೇಕು ಅನ್ಕೊಳಲ್ಲ, ಆದ್ರೆ ಒಬ್ರು ಇನ್ನೊಬ್ರ ದುಃಖವನ್ನು ನೋಡ್ಬೇಕು ಅನ್ಕೊಂತೀರಾ. ನೀವು ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಇನ್ನೊಬ್ಬರ ಮುಂದೆ ಮೆರಿಬೇಕು ಅನ್ಕೊಳ್ಳೋದನ್ನ ಬಿಡಿ. ನಿಮ್ಮ ಹತ್ರ ಎಷ್ಟಿದ್ಯೋ ಅದನ್ನಿಟ್ಕೊಂಡೆ ಆನಂದವಾಗಿರಿ ಮತ್ತೆ ಖುಷಿ ಪಡಿ. ಇಲ್ಲಂದ್ರೆ ಇದೇ ತರ ಇನ್ನೊಬ್ಬರಿಗೆ ದುಃಖ ಕೊಡೋದ್ರಲ್ಲೇ ನಿಮ್ಮ ಜೀವನ ಕಳ್ದೋಗುತ್ತೆ. ನಿಮ್ಗದ್ರಲ್ಲಿ ಏನು ಸಿಗೋದಿಲ್ಲ. ಶೀಲಾ ಮತ್ತೆ ಶಬ್ನಮ್ ಸ್ವಾಮಿಗಳ ಹತ್ರ ಕ್ಷಮೆ ಕೇಳ್ತಾರೆ. ಮತ್ತವರಿಗೆ ಮಾತ್ ಕೊಡ್ತಾರೆ, ಇನ್ ಮುಂದೆ ಯಾವತ್ತೂ ಅವರು ಮತ್ತೊಬ್ರಿಗೆ ದುಃಖ ಕೊಡೋದಿಕ್ಕೆ ಪ್ರಯತ್ನ ಪಡೋದಿಲ್ಲ ಅಂತ, ಮತ್ತೆ ಪ್ರೀತಿಯಿಂದ ಜೊತೆಗಿರ್ತೀವಿ ಅಂತ. ಸ್ವಾಮೀಜಿ ಅವ್ರ ಗಂಡನ್ನ ಮತ್ತೆ ಜೀವಂತವಾಗಿ ಮಾಡ್ತಾರೆ. ಆ ಚಮತ್ಕಾರದ ಸೀರೆ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಒಂದೂರಲ್ಲಿ ಕುಂದನ್ ಹೆಸರಿನ ಒಬ್ಬ ಬಡ ವ್ಯಕ್ತಿ ತನ್ನ ಹೆಂಡತಿ ಮತ್ತೆ ಮಗಳು ರಾಧಾಳ ಜೊತೆ ವಾಸವಾಗಿದ್ರು. ಕುಂದನ್ ವಂಶಸ್ಥರೆಲ್ಲ ಬಡವರಾಗಿರ್ಲಿಲ್ಲ. ಅವ್ರ ತಂದೆ ತುಂಬಾ ದೊಡ್ಡ ವ್ಯಾಪಾರಿಯಾಗಿದ್ರು. ಆದ್ರೆ ತಂದೆ ತೀರ್ ಹೋದ್ಮೇಲೆ ಕುಂದನ್ನ ತಮ್ಮ ಶಂಕರ್ ಅವರನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಕುಂದನ್ನ ತಮ್ಮ ಶಂಕರ್ ವಿದ್ಯಾವಂತ ಆಗಿದ್ದ, ವೃತ್ತಿಯಲ್ಲಿ ವಕೀಲನಾಗಿದ್ದ. ಕುಂದನ್ ಅವನ್ಗೆ ಮನೆ ವಾಪಸ್ ಕೊಡು ಅಂತ ಕೇಳ್ದಾಗ ಶಂಕರ್ ಅವನ್ಗೆ ಹೆದರ್ಸ್ತಾ ಇದ್ದ. ಹೋಗು ಇಲ್ಲಿಂದ, ನಿನ್ ಮೇಲೆ ಇಷ್ಟೊಂದು ಕೇಸ್ ಹಾಕ್ತೀನಂದ್ರೆ ನಿನ್ಗೆ ಅಜ್ಜಿ ನೆನಪು ಬರ್ತಾರೆ. ಪ್ರತಿ ಸಲದ ಹಾಗೆ ಈ ಸಲನೂ ಕುಂದನ್ ಬೇಜಾರಾಗಿ ಮನೆಗ್ ವಾಪಸ್ ಬರ್ತಾನೆ. ನೀವ್ ಪ್ರತಿದಿನ ಯಾಕೆ ಆ ಶಂಕರ್ ಹತ್ರ ಅವಮಾನ ಮಾಡಿಸ್ಕೊಳಕ್ಕೆ ಅವ್ರ ಮನೆಗ್ ಹೋಗ್ತೀರಾ? ಅವ್ರೇನ್ ಯಾವತ್ತೂ ಅವ್ರ ಮನೇಲಿ ನಮಗ್ ಜಾಗ ಕೊಡಲ್ಲ. ಕೊರಿಯೋ ಚಳಿಯಲ್ಲಿ ಕುಂದನ್ ಪ್ರತಿದಿನ ಬೆಳಿಗ್ಗೆ ಕಟ್ಟಿಗೆ ತರೋದಕ್ಕೆ ಕಾಡಿಗೆ ಹೋಗ್ತಿದ್ದ. ಅವ್ರ ಆರೋಗ್ಯ ಪ್ರತಿದಿನ ಹಾಳಾಗ್ತಾ ಇತ್ತು. ಮತ್ತೆ ಕೊನೆಗೊಂದಿನ ಅವ್ರಿಗೆ ಮಲಗಿದ್ದ ಮಂಚದಿಂದ ಏಳೋಕೆ ಆಗ್ಲಿಲ್ಲ. ಕುಂದನ್ನ ಬಡತನ ಅವನ್ ಪ್ರಾಣನ ಕಿತ್ಕೊಂಡ್ಬಿಡ್ತು. ಈಗ ಕುಂದನ್ ಪರವಾಗಿ ಅವನ್ ಹೆಂಡ್ತಿ ಕಟ್ಗೆ ತರೋದಕ್ಕೆ ಹೋಗ್ತಿದ್ಲು. ಆಮೇಲ್ ಒಂದಿನ ಅವಳು ಹುಷಾರ್ ತಪ್ಪದ್ಲು. ಆಗ ರಾಧಂಗೆ ಭಯ ಆಗೋಕೆ ಶುರುವಾಗತ್ತೆ. ತನ್ನ ತಂದೆಯ ಹಾಗೇನೆ ತನ್ನ ತಾಯಿನೂ ತನ್ನನ್ನ ಬಿಟ್ಟು ಹೊರಟು ಹೋಗ್ತಾಳೆ ಅಂತ. ತನ್ನ ತಾಯಿ ಇರ್ಲಿಲ್ಲ ಅಂದ್ರೆ ಜಗತ್ನಲ್ಲಿ ಅವಳಿಗೆ ತನ್ನೋರು ಅಂತ ಯಾರೂ ಇರ್ಲಿಲ್ಲ. ಅಮ್ಮ, ನೀವ್ ಹೀಗೆ ನರಳೋದನ್ನ ನನ್ ಕೈಲಿ ನೋಡಕ್ಕಾಗ್ತಿಲ್ಲ. ನಾನ್ ಹೋಗಿ ವೈದ್ಯರನ್ನ ಕರ್ಕೊಂಡ್ ಬರ್ತೀನಿ. ಮಗಳೇ, ನನ್ನ ಕಾಯಿಲೆಗೆ ಚಿಕಿತ್ಸೆ ಇಲ್ಲ. ನನ್ನನ್ ಯಾರು ಕಾಪಾಡಕ್ಕಾಗಲ್ಲ. ಹಾಗೆ ಹೇಳ್ಬೇಡ ಅಮ್ಮ. ಒಂದ್ ವೇಳೆ ಇಚ್ಛಾಶಕ್ತಿ ಇದ್ರೆ ಜಗತ್ನಲ್ಲಿ ಅಸಾಧ್ಯವಾಗಿರೋದು ಸಾಧ್ಯ ಆಗತ್ತೆ. ರಾಧಾ ವೈದ್ಯರನ್ನ ಹೊಡ್ಕೊಂಡು ಹೊರಡ್ತಾಳೆ. ಅವಳಿಗೆ ಮರದ ಕೆಳಗೆ ತಪಸ್ ಮಾಡ್ತಿರೋ ಒಬ್ಬ ಹೆಂಗ್ಸು ಸಿಗ್ತಾಳೆ. ಹೇ ಮಾತೆ,
ನನ್ನ ತಾಯಿಯನ್ನ ಕಾಪಾಡ್ಬೇಕು ನೀವು. ಅವ್ರಿಗೆ ತುಂಬಾನೇ ಹುಷಾರಿಲ್ಲ. ನಾನ್ ನಿನ್ ತಾಯಿನ ಗುಣಪಡಿಸ್ತೀನಿ, ಆದ್ರೆ ನೀನು ನನ್ಗೆ ಒಂದು ಕೆಲ್ಸ ಮಾಡ್ಕೊಡ್ಬೇಕು. ನಾನ್ ನನ್ನ ತಾಯಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಇಲ್ಲಿಂದ 70 ಮೈಲಿ ದೂರದಲ್ಲಿ ಒಂದು ಹೂಕೋಸಿನ ಹೊಲ ಇದೆ. ಆ ಹೊಲದಿಂದ ಒಂದು ಹೂಕೋಸ್ನ ಕತ್ತರಿಸ್ಕೊಂಡು ನನ್ನ ಹತ್ರ ತಗೊಂಡ್ ಬಾ. ಆ ಹೆಂಗ್ಸು ರಾಧಾಗೆ ಒಂದು ನಕ್ಷೆಯನ್ನ ಕೊಡ್ತಾಳೆ. ರಾಧಾ ನಕ್ಷೆಯನ್ನ ತಗೊಂಡು ಆ ಹೂಕೋಸಿನ ಹೊಲವನ್ನ ಹುಡ್ಕೊಂಡು ಹೊರಡ್ತಾಳೆ. ಈ ಹುಡುಗಿ ಎಷ್ಟು ಮುಗ್ಧೆ ಮತ್ತೆ ಮೂರ್ಖಳು. ಇವಳಿಗೇನ್ ಗೊತ್ತು ನಾನ್ ಇವಳಿಗೆ ಚಮತ್ಕಾರಿ ಹೂಕೋಸನ್ನ ತಗೊಂಡ್ ಬರಕ್ ಹೇಳಿದೀನಿ ಅಂತ. ಆ ಹೂಕೋಸ್ನ ತಿಂದು ನಾನು ಅಮರಳ ಆಗ್ತೀನಿ. ಆಗ ಈ ಹುಡುಗಿಗ್ ಸಿಗೋದು ಆ ಹೂಕೋಸಿನ ಮಣ್ಣಷ್ಟೇ. ರಾಧಾ ಹೂಕೋಸಿನ ಹೊಲವನ್ನ ಹುಡ್ಕೊಂಡು ಮುಂದೆ ಹೋಗ್ತಾ ಇರ್ತಾಳೆ. ದಾರಿಯಲ್ಲಿ ಅವಳಿಗೆ ಒಂದು ಹಸಿದ ಹುಲಿ ಸಿಗತ್ತೆ. ಇವತ್ತು ತುಂಬಾ ದಿನಗಳ ನಂತರ ಒಳ್ಳೆ ಬೇಟೆ ಸಿಕ್ಕಿದೆ. ಈ ಹುಡುಗಿಯ ಮಾಂಸವನ್ನು ತಿಂದ್ಬಿಟ್ಟು ನಾನ್ ನನ್ನ ಹೊಟ್ಟೆಯನ್ನ ತುಂಬಿಸ್ತೀನಿ. ರಾಧಾ ಆ ಹುಲಿ ಹತ್ರ ಹೇಳ್ತಾಳೆ, ಹುಲಿರಾಯ ಹುಲಿರಾಯ, ನನ್ನನ್ನ ತಿನ್ಬೇಡ. ನನ್ ತಂದೆ ತೀರ್ ಹೋಗಿದ್ದಾರೆ, ಮತ್ತೆ ಅಮ್ಮ ಇನ್ನೇನ್ ಸಾಯೋದ್ರಲ್ಲಿದ್ದಾರೆ. ನನ್ನನ್ ಬಿಟ್ರೆ ನಮ್ಮಮ್ಮನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಗೊತ್ತಾ. ಹುಲಿಗೆ ಅವಳ ಮೇಲೆ ಕರುಣೆ ಹುಟ್ಟುತ್ತೆ, ಮತ್ತದು ಅವಳನ್ನ ಹೋಗೋದಕ್ಕೆ ಬಿಟ್ಬಿಡುತ್ತೆ. ಕಾಡನ್ನ ದಾಟ್ಕೊಂಡು ರಾಧಾ ಮರುಭೂಮಿಗೆ ಹೋಗ್ತಾಳೆ. ಸುಡೋ ಬಿಸ್ಲಿಗೆ ಅವಳ ಗಂಟ್ಲು ಒಣಗತ್ತೆ. ರಾಧಾ ಭೂಮಿ ತಾಯಿ ಹತ್ರ ನೀರ್ ಕೊಡೋದಕ್ಕೆ ಬೇಡ್ಕೋತಾಳೆ. ಭೂಮಿ ತಾಯಿ, ನಂಗ್ ಸ್ವಲ್ಪ ನೀರ್ ಕೊಡು. ನನ್ ತಂದೆ ತೀರ್ ಹೋಗಿದ್ದಾರೆ, ಮತ್ತೆ ನನ್ ತಾಯಿ ಇನ್ನೇನ್ ಸಾಯೋದ್ರಲ್ಲಿದ್ದಾರೆ. ನನ್ನ ಬಿಟ್ಟು ನಮ್ಮಮ್ಮನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಈಗ. ನೆಲದಲ್ಲಿ ಒಂದು ಹೊಂಡ ಆಗತ್ತೆ. ಆ ಹೊಂಡದಲ್ಲಿ ನೀರು ತುಂಬಿಕೊಳ್ಳುತ್ತೆ. ರಾಧಾ ತನಗೆ ಸಾಕಾಗೋಷ್ಟು ನೀರ್ ಕುಡಿತಾಳೆ. ಮರುಭೂಮಿಯನ್ನ ದಾಟ್ಕೊಂಡು ರಾಧಾ ಆ ಹೂಕೋಸಿನ ಹೊಲದತ್ರ ಹೋಗ್ತಾಳೆ. ಆದ್ರೆ ಆ ಹೊಲದಿಂದ ಒಂದೇ ಒಂದು ಹೂಕೋಸನ್ನ ತಗೊಂಡ್ ಬರೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಯಾಕಂದ್ರೆ ಪ್ರತಿಯೊಂದು ಹೂಕೋಸಿನ ಸುತ್ತ ಒಂದು ಕಪ್ಪು ನಾಗರ ಹಾವು ಇತ್ತು. ರಾಧಾ ಯಾವುದೇ ಹೂಕೋಸನ್ನ ತಗೊಳ್ಳೋದಕ್ಕೆ ಮುಂದೆ ಹೋದ್ರು ಅದ್ರ ಪಕ್ಕದಲ್ಲಿದ್ದ ಹಾವು ಕಚ್ಚೋದಕ್ಕೆ ಬರ್ತಾ ಇತ್ತು. ಹಾವೆ ಹಾವೆ, ನನಗೆ ಕಚ್ಚಬೇಡ. ನನ್ ತಂದೆ ತೀರ್ ಹೋಗಿದ್ದಾರೆ, ಮತ್ತೆ ತಾಯಿ ಇನ್ನೇನ್ ಸಾಯೋದ್ರಲ್ಲಿದ್ದಾರೆ. ನನ್ನ ಬಿಟ್ರೆ ನನ್ ತಾಯಿನ ನೋಡ್ಕೊಳ್ಳೋಕೆ ಈಗ ಯಾರೂ ಇಲ್ಲ ಗೊತ್ತಾ. ಆಗ ಹಿಂದೆಯಿಂದ ಒಬ್ಬ ಹುಡುಗನ ಧ್ವನಿ ಕೇಳಿಸುತ್ತೆ. ಈ ಹೊಲದಲ್ಲಿ ನಿನ್ನ ಬೇಡಿಕೆಗಳಿಗೆ ಬೆಲೆ ಇಲ್ಲ. ಯಾಕೆ? ನಾನು ಈ ಹೊಲದ ಯಜಮಾನ. ಈ ಹೊಲ ಶಾಪಿತಗೊಂಡಿದೆ, ಹಾಗಾಗಿ ನೀನು ಮಾತ್ರ ಅಲ್ಲ, ನಾನು ಕೂಡ ಈ ಹೊಲದಿಂದ ಏನನ್ನು ತೆಗೆಯೋಕೆ ಆಗಲ್ಲ. ಇದರಿಂದ ಬರೋ ಪ್ರತಿಯೊಂದು ಗೋಬಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಇದನ್ನ ತಿಂದ ವ್ಯಕ್ತಿ ಜೀವನ ಪರ್ಯಂತ ಆರೋಗ್ಯಕರವಾಗಿರ್ತಾನೆ. ಶಾಪನ್ ವಿಮುಕ್ತಿಗೊಳಿಸೋದಕ್ಕೆ ಒಂದ್ ದಾರಿ ಇದ್ದೇ ಇರುತ್ತೆ. ಹೌದು ಇದೆ. ನನ್ ಮದ್ವೆ ಯಾವ್ದಾದ್ರೂ ಒಂದ್ ಕೈ ಇರೋ ಹುಡುಗಿ ಜೊತೆ ಆಗ್ಬಿಟ್ರೆ ಆವಾಗ ಈ ಹೊಲ ಶಾಪದಿಂದ ಮುಕ್ತಗೊಳ್ಳುತ್ತೆ. ನಿಮ್ ಹತ್ರ ಚಾಕು ಇದೆಯಾ? ನೀನು ಚಾಕು ತಗೊಂಡು ಏನ್ ಮಾಡ್ತೀಯಾ? ನೀವ್ ನಂಗ ಚಾಕು ಕೊಡಿ. ರಾಧಾ ಹುಡುಗನ ಹತ್ರ ಚಾಕುನ ತಗೊಂಡು ತನ್ನ ಒಂದು ಕೈನ ಕತ್ತರಿಸ್ಕೊಂಡ್ಬಿಡ್ತಾಳೆ. ನಿನ್ಗೇನಾದ್ರೂ ಹುಚ್ಚ ಹಿಡ್ದಿದ್ಯಾ? ಇದ್ ನೀನ್ ಏನ್ ಮಾಡ್ಕೊಂಡೆ? ನನ್ ಹತ್ರ ಈಗ ಬೇರೆ ಯಾವ ದಾರಿನೂ ಇಲ್ಲ. ನೀನ್ ನನ್ನನ್ನ ಮದ್ವೆ ಆಗ್ತೀಯಾ? ನನಗೀಗ ಈ ಹೂಕೋಸ್ನ ಅಗತ್ಯ ತುಂಬಾ ಇದೆ. ಆ ಹುಡುಗ ರಾಧಾನ ಮದ್ವೆ ಆಗ್ತಾನೆ. ಆಗ ಹೂಕೋಸಿನ ಸುತ್ತ ಇದ್ದ ಅಷ್ಟು ನಾಗರ ಹಾವು ಮಾಯ ಆಗತ್ತೆ. ಅಲ್ಲಿಂದ ರಾಧಾ ಒಂದು ಹೂಕೋಸ್ನ ತಗೋತಾಳೆ. ರಾಧಾ ಮತ್ತೆ ಆ ಹುಡುಗ ಹೂಕೋಸನ್ನ ತಗೊಂಡು ಕಾಡಲ್ಲಿ ಕೂತಿದ್ದ ಆ ಹೆಂಗ್ಸಿನ ಬಳಿ ಬರ್ತಾರೆ. ರಾಧಾ ಆ ಹೂಕೋಸನ್ನ ಆ ಹೆಂಗ್ಸಿನ ಕೈಗೆ ಕೊಡ್ತಾಳೆ. ಸರಿ, ಹೊರಡು ಇಲ್ಲಿಂದ. ಈ ಹೂಕೋಸನ್ನ ನಾನ್ ತಿಂದು ನಾನು ಅಮರಳಾಗ್ತೀನಿ.
ಆಗ ನಾನು ಈ ಜಗತ್ತಲ್ಲಿ ಏನೇ ಆದ್ರೂನು ಸಾಯೋದೇ ಇಲ್ಲ. ನೀವ್ ಏನ್ ಹೇಳ್ತಾ ಇದ್ದೀರಾ? ನೀವ್ ನನ್ ತಾಯಿಯನ್ನ ಗುಣಪಡಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ನೀನ್ ಎಂತ ದೊಡ್ಡ ದಡ್ಡಿ! ನಾನ್ ಹೇಳ್ದೆ, ನೀನು ಅದನ್ನೇ ನಂಬ್ಕೊಂಡ್ಬಿಟ್ಯಾ? ಆ ಹುಡ್ಗ ಆ ಹೆಂಗಸಿನ ಕೈಯಿಂದ ಆ ಹೂಕೋಸ್ನ ಕಿತ್ಕೋತಾನೆ ಮತ್ತೆ ರಾಧಾಳ ಹತ್ರ ಎಸಿತಾನೆ. ರಾಧಾ, ನೀನ್ ಇದನ್ ತಗೊಂಡು ನಿನ್ ತಾಯಿ ಹತ್ರ ಹೋಗ್ಬಿಡು. ಇವ್ರನ್ನ ಇಲ್ಲಿ ನಾನ್ ನೋಡ್ಕೋತೀನಿ. ರಾಧಾ ಹೂಕೋಸನ್ನ ತಗೊಂಡು ತನ್ ಮನೆ ಕಡೆಗೆ ಓಡ್ತಾಳೆ. ಅವಳು ಆ ಹೂಕೋಸನ್ನ ತನ್ ತಾಯಿಗೆ ತಿನ್ನಿಸ್ತಾಳೆ. ಅದನ್ನ ತಿಂತಿದ್ದ ಹಾಗೆ ತಾಯಿಯ ಆರೋಗ್ಯ ಸುಧಾರಿಸುತ್ತೆ. ಆಮೇಲೆ ರಾಧಾ ತನ್ನ ತಾಯಿ ಜೊತೆ ಕಾಡಿಗೆ ಹೋಗ್ತಾಳೆ. ಆ ಹೆಂಗಸು ಹುಡುಗನ್ ಹೊಟ್ಟೆಗೆ ಚಾಕು ಚುಚ್ಚಬೇಕು ಅನ್ನೋಷ್ಟ್ರಲ್ಲಿ ಅಲ್ಲಿಗೆ ಬಂದ ರಾಧಾ ಮತ್ತೆ ಅವಳ ತಾಯಿ ಆ ಹೆಂಗಸಿನ ಕೈನ ಹಿಡ್ಕೋತಾರೆ ಮತ್ತೆ ಅವಳನ್ನ ಒಂದು ಮರಕ್ಕೆ ಕಟ್ ಹಾಕ್ತಾರೆ. ಈ ಹೆಂಗಸನ್ನ ನಾವು ಸಾಯಿಸ್ಬಿಡ್ಬೇಕು. ಬೇಡ, ಇವ್ರನ್ನ ಬಿಟ್ಬಿಡೋಣ. ಬೇರೆಯವರ ಹತ್ಯೆ ಮಾಡೋ ಅಧಿಕಾರ ನಮಗಿಲ್ಲ. ರಾಧಾ ತನ್ ಗಂಡ ಮತ್ತೆ ತಾಯಿ ಜೊತೆ ತನ್ ಮನೆಗೆ ವಾಪಸ್ ಹೋಗ್ತಾಳೆ.